ಗಣೇಶನಿಗೆ ನಮಿಸಿ ಮುಂದೆ ಸಾಗಿದ್ರೆ ದೇಗುಲದ ವಾಯುವ್ಯ ದಿಕ್ಕಿನಲ್ಲಿ ಪಂಚಭೂತಗಳಲ್ಲೊಂದಾದಂತಹ ಜಲತತ್ವವನ್ನು ಆಧರಿಸಿ ನಿರ್ಮಿಸಿದ ಅಂಬಿಕೆಯ ದೇಗುಲ ಸಿಗುತ್ತೆ. ಬನ್ನಿ, ಈ ದೇಗುಲದ ಮಹತ್ವವನ್ನು ತಿಳಿತಾ ಅಂಬಿಕೆಗೆ ನಮಿಸೋಣ. ಶ್ರೀ ಕಮಲಾಲಯೇ ಸಿರಿ ನೀಡು ಶ್ರೀ ಕರುಣಾಮಯೇ ಜಲತತ್ವವನ್ನು ನಿರೂಪಿಸುವ ಅಂಬಿಕೆಗೂ ಇಲ್ಲಿ ನಿತ್ಯ ಷೋಡಶೋಪಚಾರ ಪೂಜೆ ಇದೆ. ಕೊಲ್ಲೂರ ಕರುಣಾಳು ಮೂಕಾಂಬಿಕೆ, ಕೊಲ್ಲೂರ ಕರುಣಾಳು ಮೂಕಾಂಬಿಕೆ, ಈರೇಳು ಧರೆಯಾಳು ಜಗದಂಬಿಕೆ, ಕೊಲ್ಲೂರ ಕರುಣಾಳು ಮೂಕಾಂಬಿಕೆ, ಲೋಕಾಂಬಿಕೆ ಸುರಚಂದ್ರಿಕೆ, ಲೋಕಾಂಬಿಕೆ ಸುರಚಂದ್ರಿಕೆ, ಸರ್ವಾರ್ಥ ಸಾಧಿಕೆ ತ್ರಯಂಬಕೆ, ಕೊಲ್ಲೂರ ಕರುಣಾಳು ಮೂಕಾಂಬಿಕೆ, ಈರೇಳು ಧರೆಯಾಳು ಜಗದಂಬಿಕೆ, ಕೊಲ್ಲೂರ ಕರುಣಾಳು ಮೂಕಾಂಬಿಕೆ. ಇನ್ನು ದೇಗುಲದ ಈಶಾನ್ಯ ದಿಕ್ಕಿಗೆ ಬಂದರೆ ಪಂಚಭೂತಗಳಲ್ಲಿ ಒಂದಾದಂತಹ ವಾಯು ತತ್ವವನ್ನು ಆಧರಿಸಿ ನಿರ್ಮಿಸಿದ ದೇಗುಲ ಸಿಗುತ್ತೆ. ಅದೇ ಶ್ರೀ ವಿಷ್ಣುವಿನ ದೇಗುಲ. ಬನ್ನಿ, ವಿಷ್ಣುವಿಗೆ ಈಗ ನಮಿಸೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತಿಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣವೇ ಸರ್ವಜಿಷ್ಣವೇ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ ಓಂ ನಮೋ ವಿಷ್ಣವೇ ಪ್ರಭವಿಷ್ಣವೇ. ಶ್ರೀ ವೈಶಂಪಾಯನ ಉವಾಚ ಶ್ರುತ್ವಾ ಧರ್ಮಾನಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರಃ ಶಾಂತನವಂ ಪುನರೇವಾಭ್ಯಭಾಷತ. ಯುಧಿಷ್ಠಿರ ಉವಾಚ ವಾಯುತತ್ವ ನಿರೂಪಿಸುವ ವಿಷ್ಣುದೇವರು ಈಶಾನ್ಯ ದಿಕ್ಕಿನಲ್ಲಿ ನೆಲೆ ನಿಂತು ಪೂಜೆಯನ್ನು ಸ್ವೀಕರಿಸುತ್ತಿದ್ದಾನೆ. ನಮೋ ಶ್ರೀ ವೆಂಕಟೇಶ, ನಮೋ ಶ್ರೀ ಶ್ರೀನಿವಾಸ, ನಮೋ ಶ್ರೀ ವೆಂಕಟೇಶ, ನಮೋ ಶ್ರೀ ಶ್ರೀನಿವಾಸ. ಆಶ್ರಿತ
ಪ್ರಾಂಗಣದ ಮಧ್ಯ ಭಾಗದಲ್ಲೇ ನೆಲೆ ನಿಂತಿದ್ದಾನೆ ಪರಶಿವ. ಅಜಹರಿನಮಿತ ಶಿವ. ಸೊ ದಿನ ಒಂದು ದಿವಸ ಬರದೇ ಇದ್ರೂ ನಮಗೆ ಏನೋ ಮಿಸ್ ಮಾಡ್ಕೊಂಡಂಗೆ ಅಂತ ಅನಿಸುತ್ತೆ. ಇಲ್ಲಿ ಬಂದು ಈ ಪ್ರಶಾಂತತೆ ಬಹುಶಃ ಈ ನಗರದಲ್ಲಿ ನಮಗೆ ಎಲ್ಲೂ ಸಿಗಲ್ಲ.